ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯ ದೇವರ ವಾಕ್ಯಗಳು ನಿಮ್ಮೆಲ್ಲರ ಆತ್ಮಿಕ ಜೀವಿತಕ್ಕೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಬಲವನ್ನು ತಂದು ಕೊಡ್ತಾ ಇದೆ ಅಂತ ನಾನು ನಂಬುವಂತವನಾಗ್ತೀನಿ. ಅದೇ ಪ್ರಕಾರ ಈ ದಿನದಲ್ಲಿ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ 138ನೇ ಅಧ್ಯಾಯದ 3ನೇ ವಚನದಲ್ಲಿ, ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಪ್ರಿಯ ದೇವಜನರೇ, ನಾವು ಪ್ರಾರ್ಥನೆ ಮಾಡುವುದರಿಂದ ನಮಗೆ ದೊರೆಯುವಂಥ ಒಂದು ಮೊದಲನೆಯ ಒಂದು ಕಾರ್ಯ ಅಥವಾ ಆಶೀರ್ವಾದ ಏನಾಗಿದೆ ಅಂದರೆ, ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ಅನೇಕ ಬಾರಿ ನಾವು ಪ್ರಾರ್ಥನೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಮಯ ಇದಾಗಿರ್ತದೆ. ನಾವು ಯಾವಾಗ ಕುಂದಿ ಹೋಗಿರ್ತೀವೋ, ಯಾವಾಗ ನಿರ್ಬಲವಾಗಿರ್ತೀವೋ, ಯಾವಾಗ ಬಲಹೀನತೆಗಳಲ್ಲಿರ್ತೀವೋ, ಸಾಧಾರಣವಾಗಿ ನಾವೆಲ್ಲರೂ ಪ್ರಾರ್ಥನೆಗೆ ಮೊರೆ ಹೋಗುತ್ತೇವೆ. ಕೊರತೆಗಳಲ್ಲಿರುವಾಗ ಪ್ರಾರ್ಥಿಸ್ತೇವೆ. ಆ ಸಮಯದಲ್ಲಿ ಪ್ರಮುಖವಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ಪ್ರಾರ್ಥಿಸುವುದರಿಂದ ಒಂದು ಆಶೀರ್ವಾದ ಇದೆ. ಏನು ಗೊತ್ತಾ? ನಾವು ಮೊರೆ ಇಟ್ಟಾಗ, ನಾವು ದೇವರನ್ನ ಕರೆಯುವಾಗ, ದೇವರಿಗೆ ಪ್ರಾರ್ಥಿಸುವಂಥ ಒಂದು ಕಾರ್ಯದಲ್ಲಿ ಮುಂದಾಗುವಾಗ ನಿಶ್ಚಯವಾಗಿ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ಹೌದು, ಆದರೆ ವಿಶೇಷ ಕಾರ್ಯ ಏನು ಪ್ರಾರ್ಥನೆಯಲ್ಲಿ ಅಂದರೆ, ನಾವು ಪ್ರಾರ್ಥಿಸುವಾಗ ನಮ್ಮ ಆತ್ಮ ಅದು ಬಲಗೊಳ್ಳುತ್ತದೆ, ಧೈರ್ಯಗೊಳ್ಳುತ್ತದೆ. ಈ ಎರಡು ಕಾರ್ಯ ಪ್ರತಿ ಪ್ರಾರ್ಥನೆಯಲ್ಲಿ ನಮಗೆ ಉಂಟಾಗಬೇಕು. ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಅಂದರೆ ಹೀಗೆ ಅಂದ್ಕೊಳ್ತೀವಿ, ಅಯ್ಯೋ ನಮಗಿರುವ ಎಲ್ಲ ಕಾರ್ಯಗಳನ್ನು ದೇವರ ಬಳಿಯಲ್ಲಿ ಹೇಳಿ ನಮ್ಮ ಕಷ್ಟಗಳನ್ನು ಹಂಚ್ಕೊಂಡು ಬಿಡೋದು. ಅಷ್ಟೇ ಅಲ್ಲ ಪ್ರಾರ್ಥನೆ ನಮ್ಮನ್ನು ಈ ಮಟ್ಟಕ್ಕೆ ಕರೆದುಕೊಂಡು ಹೋಗಬೇಕು. ಆ ಕುಂದಿ ಹೋಗಿರುವ ವಿಷಯದಲ್ಲಿ ಒಂದು ಬಲ ಸಿಗಬೇಕು, ಆ ಅಧೈರ್ಯವಾಗಿರುವ ವಿಷಯಗಳಲ್ಲಿ ಒಂದು ಧೈರ್ಯ ಸಿಗಬೇಕು, ಆ ನಿರೀಕ್ಷೆ ಕಳೆದುಕೊಂಡ ಕಾರ್ಯಗಳಲ್ಲಿ ಒಂದು ನಿರೀಕ್ಷೆ ಸಿಗಬೇಕು. ಆ ಮಟ್ಟಕ್ಕೆ ನಾವು ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಬೆಳೆಯಬೇಕು. ನೀವು ಹೇಳಬೇಕು ಕೀರ್ತನೆಗಾರನಂತೆ, ನಾನು ಮೊರೆ ಇಟ್ಟಾಗ ನನಗೆ ಸದುತ್ತರ ದಯಪಾಲಿಸ್ತಾರೆ. ನಾನು ಪ್ರಾರ್ಥಿಸುವಾಗ ನನ್ನ ದೇವರು ನನ್ನನ್ನು ಉತ್ತರಿಸಿ ನನ್ನ ಆತ್ಮಕ್ಕೆ ಅಂದರೆ ಆ ಕುಂದಿ ಹೋಗಿರುವ ಮನುಷ್ಯನಿಗೆ ಒಂದು ಬಲವನ್ನು ಕೊಟ್ಟು ಧೈರ್ಯ ಪಡಿಸುತ್ತಾರೆ. ಎಷ್ಟು ಜನರು ಪ್ರಾರ್ಥಿಸಿದ್ರೆ ನನಗೆ ಧೈರ್ಯ ಸಿಗ್ತದೆ, ಪ್ರಾರ್ಥಿಸಿದ್ರೆ ನನಗೆ ಬಲ ದೊರೆಯುತ್ತದೆ ಅನ್ನುವವರು ಕಮೆಂಟ್ನಲ್ಲಿ ಕರ್ತನಿಗೆ ಸ್ತೋತ್ರವಾಗಲಿ, ಆಮೇನ್ ಅಂತ ನೀವು ತಿಳಿಸುವಂಥವರಾಗ್ರಿ. ಯಾಕೆಂದರೆ ಎಷ್ಟೋ ಜನ ಪ್ರಾರ್ಥಿಸ್ತಾರೆ, ಆದರೆ ಅವರಿಗೆ ಅದರ ಕಾರ್ಯಗಳ ಬಗ್ಗೆ, ಅದರ ಒಂದು ವಿಶೇಷತೆ ಗೊತ್ತಿಲ್ಲ. ಆದರೆ ಪ್ರಾರ್ಥನೆ ಹೀಗಿರಬೇಕು, ನಮ್ಮ ಆತ್ಮಕ್ಕೆ ಒಂದು ಬಲ ಸಿಗಬೇಕು, ನಮಗೆ ಒಂದು ದೊಡ್ಡ ಧೈರ್ಯ ಪ್ರಾರ್ಥನೆಯಲ್ಲಿ ದೊರೆಯಬೇಕು. ಒಂದು ವೇಳೆ ಮುಂಜಾನೆಯಲ್ಲಿ ಪ್ರಾರ್ಥಿಸುವಾಗ ನೀವು ದೇವರ ಬಳಿಯಲ್ಲಿ ಹೀಗೆ ಕೇಳ್ರಿ, ದೇವರೇ ನನಗೆ ಪ್ರಾರ್ಥನೆಯಲ್ಲಿ ಉತ್ತರ ಕೊಡು, ನನಗೆ ಬಲ ಕೊಡು, ಧೈರ್ಯ ಕೊಡು ಅಂತ ಕೇಳಿ ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ದೇವರು ಕಾರ್ಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಏನೇ ವಿಷಯಗಳಾಗಿರಲಿ, ಒಂದು ಬಾರಿ ಯೇಸು ಸ್ವಾಮಿಯ ಬಳಿಯಲ್ಲಿ ಅದನ್ನು ಹಂಚಿಕೊಂಡು ಪ್ರಾರ್ಥಿಸೋಣವೇ? ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದ ಹಾಗೆ, ಹೌದು ಅಯ್ಯ ಅಪ್ಪ, ನಾವು ನಿನಗೆ ಮೊರೆ ಇಟ್ಟಾಗ ನೀವು ನಮಗೆ ಸದುತ್ತರವನ್ನು ದಯಪಾಲಿಸ್ತೀರಾ, ಅದಕ್ಕಾಗಿ ವಂದನೆ. ಅದೇ ಪ್ರಕಾರವಾಗಿ ಕುಂದಿ ಹೋಗಿರುವ ಜೀವಿತಗಳಿಗೆ, ಕುಗ್ಗಿ ಹೋಗಿರುವ ಆ ಆತ್ಮಕ್ಕೆ ಅಪ್ಪ, ಅಧೈರ್ಯಕ್ಕೆ ಒಳಗಾಗಿರುವಂಥ ವಿಷಯಗಳಿಗೆ ನಾನು ಪ್ರಾರ್ಥಿಸ್ತೇನೆ ಅಯ್ಯ, ಅವರಿಗೆ ಬಲ ಕೊಟ್ಟು ಧೈರ್ಯ ಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಏನೇನು ಸಂಗತಿಗಳಲ್ಲಿ ಅವರು ಬಲಹೀನರಾಗಿದ್ದಾರೋ, ಏನೇನು ವಿಷಯಗಳಲ್ಲಿ ಅವರು ಅಧೈರ್ಯಕ್ಕೆ ಒಳಗಾಗಿದ್ದಾರೋ ಅವ್ರನ್ನ ಬಲಪಡಿಸು, ಧೈರ್ಯಗೊಳಿಸು, ಅವ್ರನ್ನ ಮೇಲೆತ್ತು ಆಶೀರ್ವದಿಸ್ರಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.